ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಯಂಭುವ ಮನುಗಳಿಗೆ ಇಬ್ಬರು ಗಂಡು ಮಕ್ಕಳು. ಆ ಇಬ್ಬರಲ್ಲಿ ಉತ್ತಾನಪಾದ ಅಂತ ಒಬ್ಬ ಮಗನ ವಂಶ ಚರಿತ್ರೆಯನ್ನ ಹೇಳಿ, ಈಗ ಇನ್ನೊಬ್ಬ ಮಗ ಪ್ರಿಯವ್ರತ ಅಂತ ಅವನ ಚರಿತ್ರೆಯನ್ನ ಹೇಳುತ್ತಾ ಇದ್ದಾರೆ. ಈ ಪ್ರಿಯವ್ರತ ಎಂಬ ಸ್ವಯಂಭುವ ಮನುಗಳ ಮಗ ನನಗೆ ರಾಜ್ಯ ಬೇಡ, ಭೋಗ ಭಾಗ್ಯಗಳು ಬೇಡ ಅಂತ ಸನ್ಯಾಸವನ್ನ ಸ್ವೀಕಾರ ಮಾಡುತ್ತೇನೆ, ಗೃಹಸ್ಥ ಧರ್ಮವು ಕೂಡ ನನಗೆ ಬೇಡ ಅಂತ ಇರುವ ಸಂದರ್ಭದಲ್ಲಿ ಅವನಿಗೆ ಬ್ರಹ್ಮದೇವರು ಒಂದು ಉಪದೇಶ ಮಾಡುತ್ತಾರೆ. ಪ್ರಿಯವ್ರತೋ ಭಾಗವತಃ ಆತ್ಮಾರಾಮ ಕಥಂ ಮುನೆ ಗೃಹೇ ಅರಮತಯನ್ಮೂಲ ಕರ್ಮಬಂಧ ಪರಾಭವ. ಬ್ರಹ್ಮದೇವರು ಬರ್ತಾರೆ, ಪ್ರಿಯವ್ರತನಿಗೆ ಕೆಲವೊಂದು ಉಪದೇಶ ಮಾಡುತ್ತಾರೆ. ಅದರಲ್ಲಿ ಮುಖ್ಯವಾದ ಉಪದೇಶ ಯಾವುದು ಅಂದರೆ, ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತಸ್ಸ ಆಸ್ತೆ ಸಹ ಷಟ್ ಸಪತ್ನಃ ಜಿತೇಂದ್ರಿಯಸ್ಯ ಆತ್ಮರತೇರ್ಬುದ್ಧಸ್ಯ ಗೃಹಾಶ್ರಮಃ ಕಿಮ್ನು ಕರೋತ್ಯವದ್ಯಂ. ನನಗೆ ಈ ರಾಜ್ಯ ಬೇಡ, ಭೋಗ ಭಾಗ್ಯಗಳು ಬೇಡ, ಹೆಂಡತಿ ಮಕ್ಕಳು ಯಾರು ಬೇಡ, ಮದುವೆ ಆಗುವುದಿಲ್ಲ, ನೈಷ್ಠಿಕ ಬ್ರಹ್ಮಚಾರಿಯಾಗಿ ಕಾಡಿಗೆ ಹೋಗಿ ತಪಸ್ಸು ಮಾಡುತ್ತೇನೆ ಅಂತ ಪ್ರಿಯವ್ರತ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಕಾಡಿಗೆ ಯಾಕೆ ಹೋಗ್ತಾ ಇದ್ದಿ? ತಪಸ್ಸು ಮಾಡುತ್ತೇನೆ ಅಂತ ಕಾಡಿಗೆ ಹೋಗ್ತಾ ಇದ್ದಿ ಅಲ್ವೇ? ಅಲ್ಲಿ ಕಾಡಿಗೆ ಹೋದ ಮೇಲೆ ನಿನ್ನ ಒಳಗೆ ಇರುವ ಶತ್ರುಗಳು ನಿನ್ನನ್ನು ಬಿಡ್ತಾರಾ? ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ಜನ್ಮ ಮರಣದ ಭಯ ಕಾಡಿನಲ್ಲೂ ಇರುತ್ತದೆ. ಅಂತಹ ಭಯದಿಂದ ಕೂಡಿದ ನಿನಗೆ ಸರಿಯಾದ ತಪಸ್ಸು ಮಾಡುತ್ತೇನೆ ಅಂತ ಹೇಳಿ ಹೋಗ್ತಾ ಇದ್ದೀಯಲ್ಲ, ಸರಿಯಾಗಿ ತಪಸ್ಸು ಮಾಡಲಿಕ್ಕೆ ಆಗ್ತದ? ಸಹ ಷಟ್ ಸಪತ್ನಃ, ನಿನ್ನ ಒಟ್ಟಿಗೆ ಇರುವವರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ 6 ಶತ್ರುಗಳು ನಿನ್ನ ಒಟ್ಟಿಗೆ ಇರುತ್ತಾರೆ. ಅವರು ಸಹ ಷಟ್ ಸಪತ್ನಃ, 6 ವೈರಿಗಳು
ನಿನ್ನನ್ನು ಎಂದೂ ಬಿಡುವುದಿಲ್ಲ ಅವರು. ಅಂಥವ್ರು ಇದ್ದಾಗ ನೀನು ತಪಸ್ಸು ಮಾಡುತ್ತೇನೆ ಅಂತ ಹೇಗೆ ತಪಸ್ಸು ಮಾಡಲಿಕ್ಕೆ ಸಾಧ್ಯ? ಅದಕ್ಕಿಂತ ಜಿತೇಂದ್ರಿಯಸ್ಯ ಆತ್ಮರತೆ ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಮದುವೆಯಾಗಿ ಹೆಂಡತಿ ಮಕ್ಕಳೊಟ್ಟಿಗೆ ಇದ್ದರೂ ಕೂಡ, ಮನೆಯಲ್ಲಿಯೇ ಇದ್ದರೂ ಕೂಡ, ಜಿತೇಂದ್ರಿಯನಾದವನಿಗೆ, ಇಂದ್ರಿಯಗಳನ್ನ ಗೆದ್ದವನಿಗೆ, ಈ ಕಾಮಕ್ರೋಧಾದಿಗಳನ್ನ ಗೆದ್ದವನಿಗೆ ಮನೆಯಲ್ಲಿಯೇ ಕೂತು ತಪಸ್ಸು ಮಾಡಬಹುದು. ಇಂದ್ರಿಯಗಳ ಜಯ ಇಲ್ಲ, ಶತ್ರುಗಳು, ಒಳಗಿರುವ ಶತ್ರುಗಳಿಂದ ಜಯವನ್ನ ಸಂಪಾದಿಸಲಿಲ್ಲ ಅಂದರೆ ಕಾಡಿಗೆ ಹೋಗಿಯೂ ವ್ಯರ್ಥವೇ. ಜಿತೇಂದ್ರಿಯನಾದವನಿಗೆ, ಕಾಮಕ್ರೋಧಾದಿಗಳನ್ನ ಗೆದ್ದವನಿಗೆ ಮನೆಯಲ್ಲಿ ಗೃಹಸ್ಥನಾಗಿ ಇದ್ದು, ಹೆಂಡತಿ ಮಕ್ಕಳೊಟ್ಟಿಗೆ ಇದ್ದು ಕರ್ತವ್ಯ ಮಾಡಿಕೊಂಡೇ ಸಾಧನೆಯನ್ನ ಮಾಡಬಹುದು. ಈ ಮಾತು ಬ್ರಹ್ಮದೇವರು ಹೇಳಿದಾಗ ಈ ಮಾತು ಒಳ ಹೊಕ್ಕಿತು. ಆಯಿತು ಅಂತ ಹೇಳಿದ. ನಮ್ಮ ಗುರುಗಳು ಪೇಜಾವರ ಶ್ರೀಗಳವರು ಒಂದು ಕಥೆಯನ್ನೇ ಹೇಳುತ್ತಾ ಇದ್ದರು. ಒಬ್ಬ ರಾಜ ಚೆನ್ನಾಗಿ ಪ್ರಜಾಪಾಲನೆ ಮಾಡ್ತಾ ಇದ್ದ ಮತ್ತು ಯಾವಾಗಲೂ ಧರ್ಮಾಚರಣೆಯನ್ನ ಮಾಡ್ತಾ ಇದ್ದ. ದೇವರು ದೇವರು ದೇವರು. ಒಬ್ಬ ಯೋಗಿ ಬಂದ. ಇಷ್ಟೆಲ್ಲ ಕರ್ತವ್ಯವನ್ನ ಮಾಡ್ತಾ ಇರುವಂತಹ ನೀನು ದೇವರನ್ನೇ ಯಾವಾಗಲೂ ಅನುಸಂಧಾನ ಮಾಡ್ತಾ ಇರ್ತೀಯಲ್ಲ, ಇದು ಹೇಗೆ ಸಾಧ್ಯ ನಿನಗೆ? ಎಲ್ಲರೂ ಹೇಳ್ತಾರೆ ನೀನು ಸಾಧಕ ಸಾಧಕ ಅಂತ. ಸಂಸಾರದಲ್ಲಿ ಇದ್ದು ಪ್ರಜೆಗಳನ್ನು ನೋಡಿಕೊಂಡು ಅದು ಹೇಗೆ ನೀನು ಸಾಧನೆಯನ್ನ ಮಾಡುತ್ತೀ? ಆಗ ಆ ರಾಜ ಯೋಗಿಗೆ ಹೇಳಿದ, ಒಂದು ಬುಟ್ಟಿಯಲ್ಲಿ ದೀಪವನ್ನು ಕೊಟ್ಟ. ಈ ದೀಪವನ್ನ ಇಟ್ಟಂತಹ ಬುಟ್ಟಿಯನ್ನ ನಿನ್ನ ತಲೆ ಮೇಲೆ ಹೊತ್ತುಕೋ. ಅರಮನೆಯ ಗೋಡೆಯಲ್ಲಿ ಸುಂದರವಾದ ಚಿತ್ರವನ್ನ ಕೆತ್ತಿದ್ದಾರೆ. ಒಂದು ಪ್ರದಕ್ಷಿಣೆ ಬಾ, ಎಲ್ಲ ಚಿತ್ರವನ್ನು ನೋಡಿಕೊಂಡು ಬಾ. ಆದರೆ ಒಂದು ಎಚ್ಚರ, ದೀಪ ಆರಬಾರದು. ಇದೇನು ಮಹಾ ಅಂತ ಹೊರಟ ಯೋಗಿ ಸುಂದರವಾದ ಕೆತ್ತನೆಯನ್ನ, ಚಿತ್ರವನ್ನ ನೋಡಿಕೊಂಡು ಹೋದ. ಒಂದು ಪ್ರದಕ್ಷಿಣೆ ಮುಗಿತು, ರಾಜನ ಮುಂದೆ ಬಂದ. ರಾಜ ಕೇಳಿದ, ದೀಪ ಆರಿದೆಯಾ? ಇಲ್ಲ, ಆರಿಲಿಲ್ಲ. ಸರಿ, ಕೆತ್ತನೆಯನ್ನ ನೋಡಿದೆಯಾ? ನೋಡಿದೆ. ಹೇಳು, ಯಾವ ಕೆತ್ತನೆ ಮನಸ್ಸಿಗೆ ಬಂತು? ಯೋಗಿ ಹೇಳಿದ, ಯಾವ ಕೆತ್ತನೆಯೂ ಕೂಡ, ಯಾವ ಚಿತ್ರವೂ ಮನಸ್ಸಿನಲ್ಲಿ ಇಲ್ಲ ಅಂತ ಹೇಳಿದ. ಯಾಕೆ ಇಲ್ಲ? ಅಷ್ಟೆಲ್ಲ ನೋಡಿದ್ಯಲ್ಲ. ಇಲ್ಲ, ದೀಪ ಆರಬಾರದು ಅಂತ ಹೇಳಿದ್ದಿ ನೀನು. ದೀಪದಲ್ಲಿಯೇ ಲಕ್ಷ್ಯ ಇಟ್ಟು ನೋಡಿದ್ರೂ ಮನಸ್ಸಿನಲ್ಲಿ ಉಳಿಲಿಲ್ಲ ಅಂತ ಹೇಳಿದ. ನೋಡು, ನಿನ್ನ ಪ್ರಶ್ನೆಗೆ ಉತ್ತರ ಇದೆ ಅಂತ ರಾಜ ಹೇಳ್ತಾನೆ. ನಿನ್ನ ಪ್ರಶ್ನೆಗೂ ಕೂಡ ಇದೇ ಉತ್ತರ. ನಾನು ಕರ್ತವ್ಯವನ್ನ ಮಾಡುತ್ತೇನೆ, ಪ್ರಜೆಗಳನ್ನ ಪರಿಪಾಲನೆ ಮಾಡುತ್ತೇನೆ, ಹೆಂಡತಿ ಮಕ್ಕಳ ಒಟ್ಟಿಗೆ ಇರುತ್ತೇನೆ, ಇದ್ದರೂ ಇದು ಯಾವುದನ್ನು ತಲೆಗೆ ಹಚ್ಚಿಕೊಳ್ಳುವುದಿಲ್ಲ. ದೇವರನ್ನೇ ಮನಸ್ಸಿನಲ್ಲಿ ಅಂದುಕೊಡುತ್ತಾ ಇರುತ್ತೇನೆ. ದೇವರ ಚಿಂತನೆ ಯಾವಾಗಲೂ ಮನಸ್ಸಿನಲ್ಲಿ ಇರುತ್ತದೆ. ಆ ಇರುವ ಕಾರಣದಿಂದ ಇದು ಯಾವುದು
ನನ್ನ ದಾರಿಗೆ ಅಡ್ಡ ಬರುವುದಿಲ್ಲ. ಬ್ರಹ್ಮದೇವರು ಕೂಡ ಇದನ್ನೇ ಹೇಳಿದ್ದು. ಜಿತೇಂದ್ರಿಯಸ್ಯ ಆತ್ಮರತೆ ಬುದ್ಧಸ್ಯ, ಜಿತೇಂದ್ರಿಯನಾದವನಿಗೆ, ಇಂದ್ರಿಯಗಳ ಗೆಲುವು ಇದ್ದವನಿಗೆ ಮನೆ ಆದರೆ ಏನು, ಕಾಡಾದರೆ ಏನು, ಅಲ್ಲಿಯೂ ತಪಸ್ಸು ಮಾಡಬಹುದು, ಇಲ್ಲಿಯೂ ತಪಸ್ಸು ಮಾಡಬಹುದು. ಈ ಮಾತು ಹೌದು ಅಂತ ಆಯಿತು. ಪ್ರಿಯವ್ರತ ಮದುವೆ ಆದ ಅಂತ, ಬ್ರಹ್ಮದೇವರ ಆಜ್ಞೆಯಂತೆ ಮದುವೆ ಆದ. ಪ್ರಜಾಪತಿಯಾದಂತಹ ವಿಶ್ವಕರ್ಮನ ಮಗಳು ಬರ್ಹಿಷ್ಮತಿ ಅಂತ. ಅಥ ಚ ದುಹಿತರಂ ಪ್ರಜಾಪತೆ ವಿಶ್ವಕರ್ಮಣ ಉಪಯೇಮೆ ಬರ್ಹಿಷ್ಮತೀಂ ನಾಮ. ಬರ್ಹಿಷ್ಮತಿ ಅಂತ ಆ ವಿಶ್ವಕರ್ಮನ ಮಗಳನ್ನ ಮದುವೆ ಆದ. ಮದುವೆ ಆದವನೇ 10 ಮಕ್ಕಳನ್ನ ಪಡೆದುಕೊಂಡಂತೆ, 10 ಮಂದಿ ಪುತ್ರರು. ದಶಭಾವಯಾಂ ಬಭೂವ, 10 ಮಂದಿ ಗಂಡು ಮಕ್ಕಳು. ಕನ್ಯಾಂಚ ಯವೀಯಸೀಂ ಊರ್ಜಸ್ವತೀಂ ನಾಮ, ಒಬ್ಬಳು ಕನ್ಯೆ ಊರ್ಜಸ್ವತಿ ಅಂತ. ಹತ್ತು ಮಂದಿ ಮಕ್ಕಳ ಹೆಸರನ್ನು ಹೇಳುತ್ತಾರೆ. ಆಗ್ನಿದ್ರ, ಇದ್ಮಜಿಹುವ, ಯಜ್ಞಬಾಹು, ಮಹಾವೀರ, ಹಿರಣ್ಯ ರೇತಸ, ಘೃತಪೃಷ್ಠ, ಸವನ, ಮೇಧಾತಿಥಿ, ವೀತಿಹೋತ್ರ ಮತ್ತು ಕವಿ ಅಂತ 10 ಮಂದಿ ಗಂಡು ಮಕ್ಕಳು. ಒಬ್ಬಳು ಊರ್ಜಸ್ವತಿ ಅಂತ ಹೆಣ್ಣು ಮಗಳು. ಹೀಗೆ 11 ಮಕ್ಕಳು ಆದರು. ಈ 11 ಮಕ್ಕಳಲ್ಲಿ 3 ಮಾತ್ರ ಕವಿ, ಮಹಾವೀರ, ಸವನ ಅಂತ ನೈಷ್ಠಿಕ ಬ್ರಹ್ಮಚಾರಿಗಳಾಗಿ ಸನ್ಯಾಸವನ್ನ ಸ್ವೀಕಾರ ಮಾಡಿದರು. 10 ಮಂದಿ ಗಂಡು ಮಕ್ಕಳಲ್ಲಿ 3 ಸನ್ಯಾಸಿಗಳಾದ್ರು, ಇನ್ನೂ 7 ಮಂದಿ ಇದ್ರು. ಒಬ್ಬಳು ಕನ್ಯೆ ಕೂಡ ಊರ್ಜಸ್ವತಿ ಇದ್ಲು. ಮಾತ್ರವಲ್ಲ, ಇನ್ನೊಂದು ಮದುವೆ ಕೂಡ ಆದ. ಒಂದು ಮದುವೆ ಸಾಕಾಗ್ಲಿಲ್ಲ ಅವನಿಗೆ, ಮದುವೆ ಬೇಡ ಅಂದವ ಇನ್ನೊಬ್ಬಳನ್ನು ಮದುವೆ ಆಗಿ ಅವಳಲ್ಲಿಯೂ 3 ಮಂದಿ ಮಕ್ಕಳನ್ನ ಪಡೆದುಕೊಂಡ. ಅನ್ಯಸ್ಯಾಮಪಿ ಜಾಯಾಯಾಂ ತ್ರಯಪುತ್ರಾಹ ಆಸನ್, 3 ಮಂದಿ ಮಕ್ಕಳು, ಇನ್ನೊಬ್ಬಳು ಹೆಂಡತಿಯಲ್ಲಿ. ಉತ್ತಮ ತಾಪಸೋ ರೈವತ ಇತಿ, ಉತ್ತಮ ತಾಪಸ ರೈವತ ಅಂತ 3 ಮಂದಿ ಮಕ್ಕಳು. ಅವರು ಮುಂದೆ ಈ ಮನ್ವಂತರಕ್ಕೆ ಅಧಿಪತಿಗಳು ಆಗ್ತಾರೆ. 14 ಮನ್ವಂತರಗಳಲ್ಲಿ, ಮೊದಲ 7 ಮನ್ವಂತರಗಳಲ್ಲಿ ಸ್ವಯಂಭುವ, ಸ್ವರೋಚಿಷ್ಯ, ಆದ ಮೇಲೆ ಉತ್ತಮ ತಾಪಸ ರೈವತ ಅಂತ, ಆಮೇಲೆ ಚಾಕ್ಷುಷ ವೈವಸ್ವತ, 7ನೇ ಮನ್ವಂತರ ವೈವಸ್ವತ. ಹೀಗೆ 3 ಮಂದಿ ಮಕ್ಕಳು ಮನ್ವಂತರಕ್ಕೆ ಅಧಿಪತಿ ಆಗ್ತಾರೆ. 3 ಮನ್ವಂತರದ ಅಧಿಪತಿಗಳು ಆಗ್ತಾರೆ. ಮನ್ವಂತರಾಧಿಪತಯ. ಇಷ್ಟೆಲ್ಲ ಮಕ್ಕಳನ್ನು ಹೊಂದಿದ ಪ್ರಿಯವ್ರತ ಮಹಾರಾಜ ಎಷ್ಟು ಕಾಲದವರೆಗೆ ಆಳಿದ? ರಾಜ್ಯವೇ ಬೇಡ ಅಂತ ಹೇಳಿದವ ಎಷ್ಟು ವರ್ಷಗಳ ಕಾಲ ರಾಜ್ಯ ಪರಿಪಾಲನೆ ಮಾಡಿದ? ಏವಂ ಉಪಶಮಯನೇಷು ಸ್ವತನಯೇಶ್ವತ ಜಗತಿ ಪತಿರ್ ಜಗತಿಂ ಅರ್ಬುದಾನಿ 11 ಪರಿವತ್ಸರಾಣಾಂ ಅವ್ಯಾಹತ ಅಖಿಲ ಪುರುಷ ಕಾರಸಾರ ಸಂಭೃತ. ಅರ್ಬುದಾನಿ 11, 11 ಅರ್ಬುದ ವರ್ಷಗಳ ಕಾಲ ರಾಜ್ಯ ಪರಿಪಾಲನೆ ಮಾಡಿದ. ಅವ್ಯಾಹತವಾಗಿ, ಯಾವುದೇ ಅಡೆತಡೆ ಇಲ್ಲದೆ 11 ಅರ್ಬುದ ವರ್ಷಗಳ ಕಾಲ.
ಅರ್ಬುದ ಅಂದರೆ ಎಷ್ಟು? ಅರ್ಬುದ ಅಂದರೆ 10 ಕೋಟಿ. ಒಂದು ಅರ್ಬುದ ಅಂದ್ರೆ 10 ಕೋಟಿ. ಅಂತಹ ಅರ್ಬುದಾನಿ ಏಕಾದಶ, 11 ಅರ್ಬುದ. 11 ಅರ್ಬುದ ಅಂದ್ರೆ 110 ಕೋಟಿ ವರ್ಷಗಳು ಆಯ್ತು. 110 ಕೋಟಿ ವರ್ಷಗಳ ಕಾಲ ರಾಜ್ಯ ಪರಿಪಾಲನೆ ಮಾಡಿದ್ದ ಅಂತ, ಅವ್ಯಾಹತವಾಗಿ, ಯಾವುದೇ ಅಡೆತಡೆಗಳಿಲ್ಲ. ಇವನೇ ರಾಜ ಅಷ್ಟು ವರ್ಷಗಳ ಕಾಲ. ಯಾವುದೇ ರಾಜ್ಯ ಬೇಡ, ಹೆಂಡತಿ ಮಕ್ಕಳು ಬೇಡ, ಗೃಹಸ್ಥ ಧರ್ಮವೇ ಬೇಡ ಅಂತ ಹೇಳಿದವ ಬ್ರಹ್ಮದೇವರ ಆಜ್ಞೆಯಿಂದ ಇಷ್ಟು ವರ್ಷಗಳ ಕಾಲ ಸಂಸಾರವನ್ನು ಮಾಡಿದ್ದ, ರಾಜ್ಯ ಪರಿಪಾಲನೆ ಮಾಡಿದ್ದ. ಅವನಿಂದಾಗಿಯೇ ಸಪ್ತದ್ವೀಪಗಳು, ಸಪ್ತ ಸಮುದ್ರಗಳು ಆದವು ಅಂತೆ. ಸೂರ್ಯದೇವ ಮೇರುವಿಗೆ ಪ್ರದಕ್ಷಿಣೆ ಬರ್ತಾನೆ. ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಬಂದಾಗ ಆ ಕಡೆ ಹೋದಾಗ ಇನ್ನೊಂದು ಬದಿಯಲ್ಲಿ ಕತ್ತಲೆ ಅಂತ ಲೆಕ್ಕ. ಸೂರ್ಯ ಪ್ರದಕ್ಷಿಣೆ ಮಾಡಿ ಇನ್ನೊಂದು ಬದಿಗೆ ಬಂದಾಗ ಆ ಇನ್ನೊಂದು ಬದಿಯಲ್ಲಿ ಕತ್ತಲೆ. ಇದು ಕ್ರಮ. ಪ್ರಿಯವ್ರತ ರಾಜ ಏನು ಮಾಡಿದ? ಮೇರು ಪರ್ವತಕ್ಕೆ ಸೂರ್ಯ ಆ ಕಡೆ ಹೋದಾಗ ಈ ಕಡೆ ಕತ್ತಲಾಯಿತು, ಇದನ್ನು ನಾನು ಬೆಳಕು ಮಾಡ್ತೇನೆ, ಮತ್ತೊಬ್ಬ ಸೂರ್ಯನಂತೆ ಬೆಳಕು ಕೊಡ್ತೇನೆ ಅಂತ ದಿವ್ಯವಾದಂತಹ ಒಂದು ರಥ, ತೇಜಸ್ಸಿನಿಂದ ಕೂಡಿದಂತಹ ರಥ ಅದು. ಜ್ಯೋತಿರ್ಮಯ ರಥ. ಹಗಲನ್ನು ರಾತ್ರಿಯನ್ನು ಹಗಲನ್ನಾಗಿ ಮಾಡ್ತೇನೆ ಅಂತ, ರಾತ್ರಿಯನ್ನು ಹಗಲನ್ನಾಗಿ ಮಾಡುತ್ತೇನೆ ಅಂತ ಹೊರಟ. ಸೂರ್ಯನ ಹಿಂದೆ ಹೋದ. ಸೂರ್ಯ ಹೋದಲ್ಲಿ ಎಲ್ಲ ಹಗಲಾಗ್ತಾ ಇತ್ತು, ಇವ ಹೋದಲ್ಲಿ ಎಲ್ಲ ಹಗಲಾಗ್ತಾ ಇತ್ತು. ಇವನ ಜ್ಯೋತಿರ್ಮಯ ರಥದಿಂದ ಹಗಲಾಗ್ತಾ ಇತ್ತು, ಕತ್ತಲೇ ಇಲ್ಲ ಅಂತ. ಎಷ್ಟು ಪ್ರದಕ್ಷಿಣೆ ಬಂದ ಅಂದ್ರೆ 7 ಬಾರಿ ಪ್ರದಕ್ಷಿಣೆ ಬಂದ ಸೂರ್ಯನ ಒಟ್ಟಿಗೆ. ಅವನ ರಥದ ಚಕ್ರ ನೇಮಿ, ಚಕ್ರದ ಗುರುತುಗಳು, ಚಕ್ರ ಹೋದಂತಹ ಗುರುತುಗಳು, ಅವುಗಳು 7 ಸಮುದ್ರ ಆಯಿತು ಅಂತ. ಆ ಏನು ಗೆರೆ ಬಿತ್ತಲ್ವಾ, ನೇಮಿಯ ಗೆರೆಗಳು, ಆ ಗೆರೆಗಳು ಸಮುದ್ರ ಆಗಿ ಬಿಡುತ್ತೆ. ಆ ಸಮುದ್ರದ ಮಧ್ಯದಲ್ಲಿ ದ್ವೀಪಗಳು. ಹೀಗೆ 7 ದ್ವೀಪ, 7 ಸಮುದ್ರ ಆಯಿತು. ಜಂಬೂ ಪ್ಲಕ್ಷ ಶಾಲ್ಮಲಿ, ಜಂಬೂ ದ್ವೀಪ, ಪ್ಲಕ್ಷ ದ್ವೀಪ, ಶಾಲ್ಮಲಿ ದ್ವೀಪ, ಕುಶದ್ವೀಪ, ಕ್ರೌಂಚ ದ್ವೀಪ, ಶಾಖ ದ್ವೀಪ, ಪುಷ್ಕರ ದ್ವೀಪ ಅಂತ. ಹೀಗೆ 7 ದ್ವೀಪಗಳು. ಒಂದೊಂದು ದ್ವೀಪ, ಜಂಬೂ ದ್ವೀಪ 1 ಲಕ್ಷ ವಿಸ್ತಾರವಾದದ್ದು. ಮುಂದಿನದ್ದು 2ರಷ್ಟು ವಿಸ್ತಾರವಾದದ್ದು. ಹೀಗೆ ಒಂದೊಂದು ದ್ವೀಪ, ದ್ವೀಪದ ನಂತರದಲ್ಲಿ ಸಮುದ್ರ, 7 ಸಮುದ್ರ. ಒಂದು ದ್ವೀಪ, ಒಂದು ಸಮುದ್ರ, ಒಂದು ದ್ವೀಪ, ಒಂದು ಸಮುದ್ರ, ಹೀಗೆ 7 ಸಮುದ್ರಗಳು. ಕ್ಷಾರೋದೇಕ್ಷು ರಸೋದ ಸುರೋದ ಘೃತೋದ ಕ್ಷೀರೋದ ದಧಿಮಂಡೋದ ಶುದ್ಧೋದಾಹ. ಉಪ್ಪಿನ ನೀರಿನ ಸಮುದ್ರ, ಕಬ್ಬಿನ ರಸದ ಸಮುದ್ರ, ಮದ್ಯದ ರಸದ ಸಮುದ್ರ, ಇನ್ನು ತುಪ್ಪದ ಸಮುದ್ರ, ಹಾಲಿನ ಸಮುದ್ರ, ಮೊಸರಿನ ಸಮುದ್ರ, ಕೊನೆಗೆ ಶುದ್ಧೋದ ಸಿಹಿಯಾದ ನೀರಿನ ಸಮುದ್ರ. ಹೀಗೆ 7 ದ್ವೀಪಗಳು, 7 ಸಮುದ್ರಗಳು ಆದವು. ಇಷ್ಟು 7 ದ್ವೀಪಗಳು ಆದ ಮೇಲೆ ಅದನ್ನು ನೋಡ್ಕೊಳ್ಳಿಕ್ಕೆ ಯಾರಾದರೂ ಬೇಕಲ್ವಾ? 10 ಮಂದಿ ಗಂಡು ಮಕ್ಕಳಿದ್ರು, ಅವರಲ್ಲಿ 3 ಸನ್ಯಾಸವನ್ನು ಸ್ವೀಕರಿಸಿ ಆಗಿತ್ತು. ಇನ್ನು ಉಳಿದ 7 ಮಂದಿ ಇದ್ದರು. 7 ಮಂದಿಗೆ ಕ್ರಮವಾಗಿ ಜಂಬೂ ದ್ವೀಪವನ್ನ ಆಗ್ನಿದ್ರನಿಗೆ,
ಹೀಗೆ 7 ದ್ವೀಪವನ್ನ ಒಂದೊಂದನ್ನ ಕೂಡ ಒಬ್ಬೊಬ್ಬನಿಗೆ ಕೊಟ್ಟ ಅಂತ. ಕೊಟ್ಟು ಅವರನ್ನೇ ಆಯಾಯ ದ್ವೀಪಕ್ಕೆ ರಾಜನನ್ನಾಗಿ ಮಾಡಿದ. ಜಂಬೂ ದ್ವೀಪವನ್ನ ಅಗ್ನಿ ಇದ್ರ ನೋಡಿಕೊಂಡ. ಹೀಗೆ ಒಂದೊಂದು ದ್ವೀಪಕ್ಕೆ ಒಬ್ಬೊಬ್ಬ ಮಗನನ್ನ ರಾಜನನ್ನಾಗಿ ಮಾಡಿದ. ಇನ್ನೊಬ್ಬಳು ಕನ್ಯೆ ಇದ್ಲು, ಊರ್ಜಸ್ವತಿ ಎಂಬುವವಳು. ಅವಳನ್ನ ಶುಕ್ರಾಚಾರ್ಯರಿಗೆ ಮದುವೆ ಮಾಡಿಕೊಟ್ಟ. ಶುಕ್ರಾಚಾರ್ಯರಿಗೆ ಊರ್ಜಸ್ವತಿಯನ್ನ ಮದುವೆ ಮಾಡಿಕೊಟ್ಟ ಮೇಲೆ ಊರ್ಜಸ್ವತಿಯಲ್ಲಿ ದೇವಯಾನಿ ಅಂತ ಒಬ್ಬಳು ಮಗಳು ಹುಟ್ಟಿದ್ಲು. ಹೀಗೆ ಅವರ ವಂಶ ಮುಂದುವರಿತದೆ. ಇಷ್ಟು ಆದ ಮೇಲೆ ಅವನಿಗೆ ಸಾಕು ಅಂತ ಆಯ್ತು. ಏನು ಮಾಡಿದ? ನಾರದರ ಮೇಲೆ ಬಹಳ ಭಕ್ತಿ ಅವನಿಗೆ. ನಾರದರ ಬಳಿಗೆ ಹೋಗಿ ಉಪದೇಶ ಪಡೆಕೊಂಡ, ವೈರಾಗ್ಯವನ್ನು ತಾಳಿದ ಅಂತ. ಹೇಗೂ ಮಕ್ಕಳಿಗೆ ಅಧಿಕಾರ ಕೊಟ್ಟಾಯಿತು. ತಪಸ್ಸು ಮಾಡಿ ವೈರಾಗ್ಯವನ್ನ ತಾಳಿ ಭಗವಂತನನ್ನ ಹೊಂದಿದ ಅಂತ. ಅವನ ನಂತರದಲ್ಲಿ ಅಗ್ನಿದ್ರನ ಚರಿತ್ರೆ. ಅಗ್ನಿದ್ರ ಜಂಬೂ ದ್ವೀಪವನ್ನ ನೋಡಿಕೊಳ್ಳುತ್ತಾ ಇದ್ದ. ಅವನಿಗೆ ಒಬ್ಬಳು ಅಪ್ಸರೆ. ಯಾಕೆ ಅಂದರೆ ಅವ ಮಂದರ ಪರ್ವತಕ್ಕೆ ಹೋಗಿ ತಪಸ್ಸನ್ನ ಮಾಡಿ ಬ್ರಹ್ಮದೇವರನ್ನ ಒಲಿಸಿಕೊಳ್ಳುತ್ತಾ ಇದ್ದ. ಸಂತತಿಯನ್ನು ಪಡಿಬೇಕು ಅಂತ ಆಸೆ ಅವನಿಗೆ. ಬ್ರಹ್ಮದೇವರು ಇದನ್ನ ತಿಳ್ಕೊಂಡ್ರು. ತದುಪಲಭ್ಯ ಭಗವಾನ್ ಆದಿಪುರುಷ ಸದಸಿ ಗಾಯಂತೀಂ ಪೂರ್ವಚಿತ್ತಿಂ ನಾಮ ಅಪ್ಸರಸಂ ಅಭಿಯಾಪಯಾಮಾಸ. ಒಬ್ಬಳು ಅಪ್ಸರೆಯನ್ನ ಕಲಿಸಿದ್ರು ಅಂತೆ. ಅವಳ ಹೆಸರು ಪೂರ್ವಚಿತ್ತಿ ಅಂತ. ಆ ಪೂರ್ವಚಿತ್ತಿಗೂ ಮತ್ತು ಆಗ್ನಿದ್ರನಿಗೂ ಮದುವೆ ಆಯಿತು. ಮದುವೆ ಆದ ಮೇಲೆ 9 ಮಕ್ಕಳು ಹುಟ್ಟಿದ್ರು ಅಂತೆ ಅವನಿಗೆ. ತಸ್ಯಾಂ ಊಹ ವಾ ಆತ್ಮಜಾನ್ ಸ ರಾಜವರ ಆಗ್ನೇದ್ರಃ. 9 ಮಕ್ಕಳು: ನಾಭಿ, ಕಿಂಪುರುಷ, ಹರಿವರ್ಷ, ಇಲಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ ಅಂತ 9 ಮಕ್ಕಳು ಆದ್ರಲ್ವಾ. 9 ಮಕ್ಕಳು ಆದ ಮೇಲೆ ತಾನು ಜಂಬೂ ದ್ವೀಪವನ್ನು ನೋಡಿಕೊಳ್ಳುತ್ತಾ ಇದ್ದ. ಆ ಜಂಬೂ ದ್ವೀಪವನ್ನ ಪಾಲು ಮಾಡಿದ ಅಂತ. 9 ವರ್ಷಗಳನ್ನಾಗಿ ಮಾಡಿದ. 9 ಖಂಡವನ್ನಾಗಿ ಮಾಡಿದ. ಒಬ್ಬೊಬ್ಬರಿಗೆ ಒಂದೊಂದು ಖಂಡವನ್ನು ಕೊಟ್ಟ. ಅವರ ಹೆಸರಿನಿಂದಲೇ ಆ ಖಂಡ ಪ್ರಸಿದ್ಧವಾಯಿತು. ನಾಭಿ ಖಂಡ, ಕಿಂಪುರುಷ ಖಂಡ, ಹರಿವರ್ಷ ಖಂಡ, ಇಲಾವೃತ ಖಂಡ, ರಮ್ಯಕ ಖಂಡ. ಹೀಗೆ ಅವರವರ ಹೆಸರಿನಿಂದಲೇ ಅದು ಪ್ರಸಿದ್ಧವಾಯಿತು. ಅಗ್ನಿಯುದ್ಧನ ದೊಡ್ಡ ಮಗ ನಾಭಿ ಅಂತ. ಆ ನಾಭಿ ರಾಜ ಮೇರುವಿನ ಪುತ್ರಿಯಾದಂತಹ ಮೇರು ದೇವಿಯನ್ನ ಮದುವೆ ಮಾಡಿಕೊಳ್ತಾನೆ.
ಆ ಮೇರುದೇವಿಯೊಟ್ಟಿಗೆ ಮದುವೆ ಆದ ಮೇಲೆ ಮಾತ್ರ ಅವನಿಗೆ ಮಕ್ಕಳಾಗಲಿಲ್ಲ. ನಾಭಿಹಿ ಅಪತ್ಯ ಕಾಮ ಅಪ್ರಜಯ ಮೇರುದೇವಿಯ ಭಗವಂತಂ. ಮೇರುದೇವಿಯೊಂದಿಗೆ ಕೂಡಿಕೊಂಡು ಭಗವಂತನನ್ನ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಪುತ್ರ ಅಪೇಕ್ಷೆ ಆಯಿತು ಅವನಿಗೆ. ಯಾಗ ನಡೀತಾ ಇದೆ. ಯಾಗ ಎಲ್ಲ ಮುಗಿಲಿಕ್ಕೆ ಬಂತು. ಯಾಗದಿಂದ ಒಬ್ಬ ದಿವ್ಯ ಪುರುಷ ಎದ್ದು ಬಂದ. ಅವನೇ ಭಗವಂತ. ದೇವರೇ ಬಂದ ಅಂತೆ. ಸಂತೋಷ ಆಗಿ ದೇವರೇ ಬಂದ. ದೇವರು ಬಂದವನಿಗೆ ಗೊತ್ತಿದೆ ಯಾಕಾಗಿ ಯಾಗ ಮಾಡ್ತಾ ಇದ್ದಾರೆ, ಗೊತ್ತಿದೆ. ಪುತ್ರ ಕಾಮನೆಯಿಂದ ಯಾಗ ಮಾಡ್ತಾ ಇದ್ದಾರೆ. ಆದರೂ ಕೇಳಿದಂತೆ ದೇವರು, ಯಾಕಾಗಿ ಯಾಗ ಮಾಡ್ತಾ ಇದ್ದೀರಿ? ಬ್ರಾಹ್ಮಣರ ಬಾಯಿಂದ ಬರಲಿ ಅಂತ ಅಷ್ಟೇ. ಕಿಂಚ ಅಯಂ ರಾಜರ್ಷಿ ಅಪತ್ಯ ಕಾಮ ಪ್ರಜಾಂ ಭವಾದೃಶೀಂ ಆಶಾಸಾನ. ಋಷಿಗಳು ಇಷ್ಟು ಹೇಳ್ಬೋದಿತ್ತು, ಸಂತತಿ ಅಪೇಕ್ಷೆ ಇದೆ, ಪುತ್ರ ಕಾಮನೆ ಇದೆ, ಯಾಗ ಮಾಡ್ತಾ ಇದ್ದಾನೆ ಅಂತ. ಆದರೆ ಋಷಿಗಳು ಹೇಳಿದ್ವಿ ಏನು ಅಂದರೆ, ಭವಾದೃಶೀಂ ಆಶಾಸಾನ, ನಿನ್ನಂತೆ ಇರುವ ಮಗ ಬೇಕು ಅಂತ ಯಾಗವನ್ನ ಮಾಡಿಸ್ತಾ ಇದ್ದಾನೆ ಅಂತ ಋಷಿಗಳು ಹೇಳಿದ್ದು. ನಿನ್ನಂತೆ ಇರುವ ನಂತರ ದೇವರಂತೆ ಇರುವ ಮಗ ಬೇಕು ಅಂತ ಅಪೇಕ್ಷೆಯಿಂದ ಯಾಗ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ, ಮಯಾ ಸದೃಶ ಭೂಯಾತ್ ಇತಿ ಮಮ ಅಹಮೇವ ಅಭಿರೂಪ ಕೈವಲ್ಯಾತ್. ನನಗೆ ಸಮಾನನಾದವ ಅಂದರೆ ಯಾರು? ಅದು ನಾನೇ. ನನಗಿಂತ ಉತ್ತಮರು ಇಲ್ಲವೇ ಇಲ್ಲ. ನನಗೆ ಸಮಾನರಾದವರು ಅಂತೂ ಇಲ್ಲವೇ ಇಲ್ಲ. ನಾನೇ ಉತ್ತಮೋತ್ತಮ. ಉತ್ತಮ ಪುರುಷಸ್ತನ್ಯ ಪರಮಾತ್ಮ ಇತಿ ಉದಾಹೃತ. ನಾನೇ ಮಗನಾಗಬೇಕು ಅಂತ ಅರ್ಥ ಆಯ್ತಲ್ವೇ? ಯಾರು ಹೇಳಿದ್ದು? ನಾಭಿರಾಜ ಹೇಳಿದ್ದಲ್ಲ, ಋಷಿಗಳು ಹೇಳಿದ್ದು, ಬ್ರಾಹ್ಮಣರು ಹೇಳಿದ್ದು, ಬ್ರಹ್ಮಜ್ಞಾನಿಗಳು ಹೇಳಿದ್ದು. ಭಗವಂತ ಯೋಚನೆ ಮಾಡಿದ, ಬ್ರಹ್ಮವಾದೋ ನ ಮೃಷಾ ಭವಿತುಂ ಅರ್ಹತಿ. ಬ್ರಹ್ಮಜ್ಞಾನಿಗಳು ಹೇಳಿದ ಮಾತು ಅದು ಮೃಷಾ ಭವಿತುಂ ನಾರ್ಹತಿ, ಸುಳ್ಳಾಗಲಿಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿದ ದೇವರು. ಯಾಕೆ ಅಂದ್ರೆ ಮಮೈವ ಹಿ ಮುಖಂ ಯತ್ ದ್ವಿಜದೇವ ಕುಲಂ. ಈ ಬ್ರಹ್ಮಜ್ಞಾನಿಗಳ ಕುಲ ಅದು ನನ್ನ ಮುಖ, ನನ್ನ ಮುಖವೇ ಅದು. ಆದ್ದರಿಂದ ಅವರ ಮುಖದಿಂದ ಬಂದ ಮಾತು ಅದು ಸುಳ್ಳಾಗ್ಲಿಕ್ಕೆ ನಾನು ಬಿಡುವುದಿಲ್ಲ. ಇದು ದೇವರು ಮಾಡಿಕೊಂಡ ನಿಯಮ ಅಂತ. ಆದ್ದರಿಂದಲೇ ಯಜ್ಞಯಾಗಾದಿಗಳನ್ನೆಲ್ಲ ಮಾಡುವಾಗ ಆ ಪುರೋಹಿತರ ಮೂಲಕ ಹೇಳಿಸುವಂಥದ್ದು ಯಾಕೆ ಅಂದರೆ, ಅವರು ಯಾವಾಗಲೂ ನಿತ್ಯ ವೇದಾಧ್ಯಯನವನ್ನ ಮಾಡಿ ಪಾರಾಯಣ ಎಲ್ಲ ಮಾಡುತ್ತಾ ಇರುತ್ತಾರೆ. ಅವರ ಮುಖದಿಂದ ಬಂದ ಮಾತು ಅದು ದೇವರು ಕೇಳುತ್ತಾರೆ ಅಂತ. ಬ್ರಹ್ಮವಾದ ನ ಮೃಷಾ ಭವಿತುಂ ಅರ್ಹತಿ, ಇದು ದೇವರ ನಿಯಮ. ಬ್ರಹ್ಮಜ್ಞಾನಿಗಳು ಹೇಳಿದ ಮಾತು ಅದು ಸತ್ಯವೇ ಆಗ್ತದೆ, ಸುಳ್ಳು ಆಗ್ಲಿಕ್ಕೆ ನಾನು ಬಿಡುವುದಿಲ್ಲ ಅಂತ. ಏನು ಮಾಡಿದ ಭಗವಂತ? ನನಗೆ ಸಮಾನನಾದವರು ಯಾರೂ ಇಲ್ಲ, ಉತ್ತಮರಾದವರು ಇಲ್ಲವೇ ಇಲ್ಲ, ನಾನೇ ಮಗನಾಗಿ ಬರಬೇಕು ಅಂತ ಭಗವಂತನೇ ನಾಭಿರಾಜನಿಗೆ ಮಗನಾಗಿ ಬಂದ ಅಂತ.
ಆ ಮಗನಿಗೆ ಹೆಸರನ್ನ ಇಟ್ರು. ತಸ್ಯ ಹವಾ ಇತ್ತಂ ವರ್ಷಮಣ ವರೀಯಸ ಬೃಹತ್ ಶ್ಲೋಕೇನ ಚೌದಸ ಬಲೇನ ಶ್ರಿಯ ಯಶಸ ವೀರ್ಯ ಶೌರ್ಯಾಭ್ಯಾಂ ಚ ಪಿತಾ ಋಷಭ ಇತೀದಂ ನಾಮ ಚಕಾರ. ಆ ಮಗನಿಗೆ ಹೆಸರನ್ನ ಇಟ್ರು, ಋಷಭ ಅಂತ ಹೆಸರನ್ನ ಇಟ್ರು. ಬಹಳ ಅದ್ಭುತವಾದಂತ ಹೆಸರು ಇದು. ಭಗವಂತನ ಮಗನಾಗಿ ಬಂದಿದ್ದಾನೆ. ಆ ಮಗ ಓಜಸ ಬಲೇನ ಶ್ರಿಯ ಯಶಸ ವೀರ್ಯ ಶೌರ್ಯಾಭ್ಯಾಂ, ತೇಜಸ್ಸು, ಅವನ ದೇಹ, ಅವನ ಬಲ, ಐಶ್ವರ್ಯ, ಪರಾಕ್ರಮ, ಶೌರ್ಯ, ವೀರ್ಯ ಇವೇ ಮೊದಲಾದ ಗುಣಗಳಿಂದ ಆ ನಾಭಿರಾಜ ಈ ಮಗುವಿಗೆ ಋಷಭ ಅಂತ ಹೆಸರನ್ನ ಇಟ್ಟ. ಋಷಭ ಅಂದ್ರೆ ಅರ್ಥವೇ ಅದು, ಶ್ರೇಷ್ಠ ಅಂತ. ಪುರುಷ ಶ್ರೇಷ್ಠ, ಎಲ್ಲರಲ್ಲಿ ಉತ್ತಮನಾದವ ಅಂತ ಅರ್ಥ. ಆದ್ದರಿಂದ ಋಷಭ ಅಂತ ಹೆಸರನ್ನ ಇಟ್ಟ ಅಂತ. ಬಹಳ ಸಂತೋಷ ಆಯಿತು. ಋಷಿಗಳಿಂದ ಕೇಳಲ್ಪಟ್ಟವನಾಗಿ, ಭಗವಂತನಿಂದಲೇ ಅನುಗ್ರಹ ಪಡೆದವನಾಗಿ, ಭಗವಂತನನ್ನೇ ಮಗನಾಗಿ ಪಡೆದುಕೊಂಡ. ಆ ಋಷಭದೇವನ ಚರಿತ್ರೆಯನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.